ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಡೊನೇಷನ್ ಹಾವಳಿ ಹೆಚ್ಚಾಗಿದೆ. ಆದ ಕಾರಣ ರಾಜ್ಯ ಸರ್ಕಾರ ಎಲ್ಲ ಬಡ ಮಕ್ಕಳಿಗೆ ಕಲಿಯಕ್ಕೆ ಭಾಳ ತೊಂದರೆ ಆಗತೈತಿ. ಅವರಿಗೆ 80,000, 45,000, 50,000 ಎಲ್ಲಿಂದ ಕೊಡಬೇಕು? ಆದ ಸಂಬಂಧ ಸರ್ಕಾರಿ ಶಾಲೆ ಒಳಗೆ ಸರಿಯಾಗಿ ರೂಮ್ಗಳಿಲ್ಲ. ಒಂದು ತಾಲೂಕಿಗೆ ಒಂದು ಸರ್ಕಾರಿ ಶಾಲೆ ಐತಿ, ಅದಕ್ಕೆ ಜನಸಂಖ್ಯೆ ಅದ್ರ ಅನುಗುಣವಾಗಿ ವಿದ್ಯಾರ್ಥಿಗಳು ಭಾಳ ಹೆಚ್ಚಾಗಿದ್ದಾರೆ. ಆದ ಕಾರಣ ದಯವಿಟ್ಟು ರಾಜ್ಯ ಸರ್ಕಾರ ಇದ್ರ ಬಗ್ಗೆ ಕ್ರಮ ತಗೋಬೇಕು. ಇದ್ರ ಬಗ್ಗೆ ಅವ್ರು ಕ್ರಮ ತಗೋದ್ರೆ ನಾವು ಅದ್ರ ಬಗ್ಗೆ ಉಗ್ರ ಹೋರಾಟ ಮಾಡುವಂಥ ಸಮಯ ಬರ್ತೈತೆ ಅಂತೇಳಿ ನಾನು ಎಲ್ಲ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೆ. ಕರ್ನಾಟಕ ಸರ್ಕಾರ ಇದಕ್ಕೆ ಉದಾಹರಣೆ ಸಂಬಂಧಪಟ್ಟಂಗೆ ನೀವು ಯಾವ ಶಾಲೆ ಕಾಲೇಜಕ್ಕೆ ಏನಾರ ಸಂಪರ್ಕ ಮಾಡಿದ್ರು ಹೆಂಗಂತ? ಎಲ್ಲ ಕಾಲೇಜ್ ಶಾಲೆಗೆ ಹೋಗತ್ತವು. ಅವ್ರ ಹುಡುಗರಿಗೆ ಪಾಪ ಕಲಿಯಾಕೆ ಅಡ್ಮಿಷನ್ ತಗೋಲ್ರು. ಅವ್ರು ನಮ್ಮ ಮನೆಗೆ ಬಂದು ನಮಗೆ ಅಡ್ಮಿಷನ್ ಪ್ರಿನ್ಸಿಪಾಲ್ ಹೇಳ್ರಿ, ನಿಮಗೆ ಪ್ರಿನ್ಸಿಪಾಲ್ ಹೇಳ್ರಿ ಅಂತಾರೆ. ಆ ಪ್ರಿನ್ಸಿಪಾಲ್ ಪಾಪ ಎಷ್ಟು ಮಂದಿ ಅಂತ ಮಾಡ್ಬೇಕು. ಅವ್ನು ಒಂದು ಕಾಲೇಜ್ದಾಗ 100 ಮಂದಿ 200 ಮಂದಿ ಒಂದು ರೂಮ್ನಾಗ ಅದಾರ ಹುಡುಗರು. ಆ ಹಿಂದೆ ಅವ್ರಿಗೆ ಮುಂದಿನ ಕೇವಲ್ಲ, ಮುಂದೆ ಅವ್ರಿಗೆ ಹಿಂದಿನ ಕೇವಲ್ಲ. ಪರಿಸ್ಥಿತಿ ಭಾಳ ಸೂಚನೆ ಆಗೈತಿ. ಅದರ ಸಂಬಂಧ ಹೆಚ್ಚು ರೂಮ್ಗಳು ಮಾಡಿ ರಾಜ್ಯ ಸರ್ಕಾರ ಉನ್ನತ ಶಿಕ್ಷಣ ಜೀವ ಅಂತ ಸಿಗ್ಬೋದು. ಬಂಗಾರಪ್ಪ ಅವ್ನು ಹಣ ಮಾತಾಡಕ್ಬೋಲ್ಲ ಅಂತ ಅವ್ನು ಮಂತ್ರಿ ಮಾಡಿದಾರೆ. ಆದ ಕಾರಣ ದಯವಿಟ್ಟು ಇದ್ರ ಬಗ್ಗೆ ಸರ್ಕಾರ ಕ್ರಮ ಹರಿಸಿ ಇದ್ರ ಬಗ್ಗೆ ಸೂಕ್ತ ಕ್ರಮ ತಗೋದ್ರೆ ನಾವು ಹೋರಾಟ ಮಾಡಬೇಕಾಗತ್ತೆ. ಅದಕ್ಕೆ ರಾಜ್ಯ ಸರ್ಕಾರಕ್ಕೆ ನಮ್ಮ ವಿನಂತಿ ಹಾಗೂ ಎಚ್ಚರಿಕೆ ಎರಡೂ. ಎಷ್ಟು ದಿನ ಗಡುವು ಕೊಡ್ತಾರೆ ಅದಕ್ಕೆ? ಅವ್ರು ಒಂದು ತಿಂಗಳಲ್ಲಿ ಈ ಸದ್ಯ ಶಾಲಾ ಶಿಕ್ಷಣ ಅಡ್ಮಿಷನ್ ಸ್ಟಾರ್ಟ್ ಅದಾವ್ರಿ. ಅಡ್ಮಿಷನ್ ಸ್ಟಾರ್ಟ್ ಅದಾವ. ಅಡ್ಮಿಷನ್ ಸರಿಯಾಗಿ ಆಗ್ತಾ ಇರಲಿ. ಅವರು ಭಾಳ ಮಂದಿ ಪಾಪ ತೊಂದರೆ ಆಗೈತಿ. ಆದ ಕಾರಣ 12 ದಿವಸ ಇದನ್ನು ಸರಿ ಮಾಡಿದಾರೆ. ಶಿಕ್ಷಣ ಮಂತ್ರಿ ಆಗಿ ಅವ್ನು ಉಪಯೋಗ ಇಲ್ಲ ಆಗಕತಿ. ಅವ್ರ ಅಪ್ಪಾರು ಭಾಳ ಚಲೋ ಇದ್ರು. ಆದ್ರೆ ಅವ್ರ ಮಗ ಹಂಗೆ ಸರಿ ಇಲ್ಲ. ನೀವು ಹಿಪ್ಪಿ ಬಿಡ್ಬೋದು. ಒಬ್ಬ ಶಿಕ್ಷಣ ಮಂತ್ರಿ ಆದ್ರೆ ಹೆಂಗೆ ಹಿಪ್ಪಿ ಬಿಟ್ಟ ಒಬ್ಬ ಹಿಪ್ಪಿ ಅವರ ಶಿಕ್ಷಣ ಮಂತ್ರಿ ಆಗಿ ಇಲ್ಲ ನಾಲ್ಕು ರಾಧಾಕೃಷ್ಣನ್ ನಾವು ನೋಡೋಣ. ರಾಷ್ಟ್ರಪತಿಯಾಗಿ ಹೆಂಗೆ ಉತ್ತರಾಡುವಂಥ ಪರೀಕ್ಷೆ ಹೆಂಗಿರ್ತಾರೆ ಅವರು. ನೀವು ಹಿಪ್ಪಿ ಬಿಡುವಂಥ ಒಬ್ಬ ಶಿಕ್ಷಣ ಮಂತ್ರಿ ಆದ್ರೆ ಸಿದ್ದರಾಮಯ್ಯ ನಾಚಿಕೆ ಬರಬೇಕದ ಅವ್ನು ಮಂತ್ರಿ ಮಾಡಕ್ಕೆ. ಕಾಂಗ್ರೆಸ್ ಸರ್ಕಾರಕ್ಕೆ ನಾಚಿಕೆ ಬರಬೇಕದ. ನಿಮ್ಮ ಹೆಸರು ಹೇಳ್ರಿ? ನನ್ನ ಹೆಸರು ಗುರುಪಾದ್ ಬಸಪ್ಪ ಕಳಿ, ಭಾರತೀಯ ಜನತಾ ಪಕ್ಷದ ಜಿಲ್ಲಾ ಮುಖಂಡರು.